ಹೊಕ್ಕೋನವನ 6 ಗಂಟೆಗೆ ಎದ್ದು ಬಿಟ್ಟಲ್ಲ ನಾವತ್ತೆ. ಅಪರೂಪಕ್ಕೆ ಎದ್ದನಲ್ಲ, ಅದಕ್ಕೆ ಹಿಂಗ್ ಮಸಡಿ ಮಾಡಿರ್ಬೇಕು. ಇಷ್ಟಮ್ಮಾಕಿ ಹಿಡಿಸ್ಬಿಡಾತು. ಚಾರ ದಿವಾನಿ ಮಗಳು ಉದ್ಧಾರ ಆಗತ್ತ ಅಂತ ಬಂದಿಟ್ಟು ಖುಷಿನೇ ಇಲ್ಲಿ ನೋಡಿ ಇವ್ರದ್ ಮಗಳಾಗ. ಅಪ್ಪ, ನಿಮ್ ನನ್ನಲ್ಲಿ ಏನಾದ್ರು ಚೇಂಜಸ್ ಕಾಣ್ತಾ ಇದ್ಯಾ? ಹೋಗಿ ಹೋಗಿ ಇವ್ರು ಕೇಳತ್ತೇನಲ್ಲ, ನನಗ್ ನಾನೇ ಏನಾರ ತಗೊಂಡ್ ಹೊಡ್ಕೋಬೇಕು. ಅಪ್ಪ ನೋಡಿಲ್ಲ, ಒಂದ್ ಲೀಟ್ರ್ ಖಬರ್ ಐತಿ ನಿಮ್ಗ. ನಾ ಯಾರ? ನಿಮ್ ಮಗಳ. ಇಷ್ಟು ದಿನ ಮಂದಿ ಮಕ್ಕಳ ಹಂಗ ಹಿಂಗ ಏನೇನ್ ಹಾಡ್ ಹೊಗಳೋದು. ನಾ 4 ದಿನದಿಂದ ಮುಂಜಾನೆ 6 ಗಂಟೆ ಕನಸಕ್ದಾಗ ಹೇಳಾತೀನಿ. ನಿಮ್ ಮಕ್ಕದಾಗ ಒಂದ್ ಲೀಟ್ರ್ ಖುಷಿ ಅದ ಹಳಸ್ ಮೊಸರಿ ಮಾಡ್ಕೊಂಡು ನಿಂತು ಬಿಡೋದು. ಕೇಳಿಲ್ಲ, ನೀವ್ ಕೇಳ್ರಿ. ಇವತ್ತ ನಾ ಹೇಳ್ತೇನಿ, ನೀವ್ ಕೇಳ್ಬೇಕ. ಮಕ್ಕಳನ್ನ ಹರಿದ್ ಬಿಟ್ಟು ಬಿಡೋದಲ್ಲ. ಸಣ್ಣ ಸಣ್ಣ ಹೆಜ್ಜಿಗೂ ಅದಂತಾರಲ್ಲ ಹುದುರ್ಸ್ಬೇಕ. ನಾನು ಯಾರಿಗ್ ಕೇಳತ್ತೇನ್ರಿ, ನಿಮ್ ಕಡೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ಬಾರ್ದು. ಕಲ್ಯಾಣಿ. ದೇವ್ರಿ, ಕಡೆಗೂ ನಮ್ಮ ಅಪ್ಪ ಬುದ್ಧಿ ಕೊಟ್ಟಿಯಲ್ಲಪ್ಪ. ತಗೋ, ಮೊದಲು ಹೋಗಿ ಗಡಿಯಾರಕ್ಕ ಸಣ್ಣ 2 ಶೆಲ್ ತಗೊಂಬ. ಬಂದದಿದ್ದ 4 ದಿನ ಆತ. ಹುರಿದುಂಬಿಸ್ಬೇಕ. ಮೊದಲ 10 ಕರೆ ಹೇಳ್ತಿದ್ದಿ, ಈಗ 12 ಕೇಳಕತ್ತಿ. ಮಂದಿ ಮಕ್ಕಳು ನೋಡಿದ್ರ ಹೊಟ್ಟೆ ಖಾರ ಕಲಿಸ್ದಂಗ ಆಕೈತಿ. ಎಲ್ಲ ಹೊಂಟಿ ಇನ್ನ ಹಾಡಿ ಹೋಗೋದು ಬಹಳ ಐತಿ.